ಸಿಜೆ ರಾಯ್ಗೆ ಮಾನಸಿಕ ಒತ್ತಡ ಇತ್ತು, ಖಿನ್ನತೆ ಇತ್ತು. ಉದ್ಯಮಿ ಸಿಜೆ ರಾಯ್ ಏನು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಅದರ ಹಿಂದಿನ ದಿನ, ಆತ್ಮಹತ್ಯೆ ಹಿಂದಿನ ದಿನಷ್ಟೇ ಅವರು ಮನೋವೈದ್ಯರನ್ನ ಭೇಟಿ ಮಾಡಿದ್ರು. ಗುರುವಾರ ಮನೋವೈದ್ಯರನ್ನ ಭೇಟಿ ಮಾಡಿದ್ರು ರಾಯ್ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಯನಗರ 8ನೇ ಬ್ಲಾಕ್ನಲ್ಲಿರುವಂತಹ ಒಬ್ಬ ಮನೋವೈದ್ಯರನ್ನ ಭೇಟಿ ಮಾಡಿರ್ತಾರೆ. ಆಸ್ಪತ್ರೆಗೆ ಭೇಟಿ ಮಾಡಿ ಕೌನ್ಸಿಲಿಂಗ್ ಪಡ್ಕೊಂಡಿದ್ರು ರಾಯ್. ಸಾಕಷ್ಟು ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಪಟ್ಟಿದ್ರು ರಾಯ್ ಅನ್ನೋದಕ್ಕೆ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೌನ್ಸಿಲಿಂಗ್ ಆದ ಮರುದಿನ ಶುಕ್ರವಾರವೇ ರಾಯ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆಗೂ ಮುನ್ನ ಕೌನ್ಸಿಲಿಂಗ್ ಕೂಡ ಪಡ್ಕೊಂಡಿರ್ತಾರೆ. ಅಂದರೆ ಅಷ್ಟು ಒತ್ತಡ ಇತ್ತ. ಒತ್ತಡದ ಬಗ್ಗೆ ತಮಗಿರುವಂತಹ ಸಾಕಷ್ಟು ನೋವನ್ನ ರಾಯ್ ಹಂಚಿಕೊಂಡಿದ್ರು. ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಲೈಫ್ ಬಗ್ಗೆ ಮಾತನಾಡ್ತಾ ಇದ್ರಂತೆ. ಪೊಲೀಸರಿಗೆ ಸಿಕ್ಕಿದೆ ಸಿಜೆ ರಾಯ್ ಪ್ರೊಫೆಷನಲ್ ಡೈರಿ. ರಾಯ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರುವಂತಹ ಡೈರಿ ಅದು. ರಾಯ್ ಕಚೇರಿಯಲ್ಲಿ ಈ ವರ್ಷದ ಕ್ಯಾಲೆಂಡರ್ ಡೈರಿಯೇ ಪತ್ತೆಯಾಗಿದೆ. ಯಾವ್ಯಾವ ದಿನ ತಮ್ಮ ವ್ಯವಹಾರ ಏನೇನಾಗಿದೆ, ಏನೇನಿದೆ ಅನ್ನೋದ್ರ ಬಗ್ಗೆ ಅಲ್ಲಿಗೆ ಸಂಪೂರ್ಣವಾಗಿ ಎಲ್ಲವನ್ನ ಮಾಹಿತಿಯನ್ನ ನಮೂದಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಎರಡು ವಿಚಾರ ಇಲ್ಲಿ ಸ್ಪಷ್ಟವಾಗ್ತಾ ಇರೋದು. ಒಂದು, ಅವರಿಗೆ ಖಿನ್ನತೆ ಇತ್ತು, ಮಾನಸಿಕವಾಗಿ ನೊಂದಿದ್ರು. ಹೀಗಾಗಿ ಆತ್ಮಹತ್ಯೆಗೂ ಶರಣಾಗುವ ಮುಂಚಿನ ದಿನವಷ್ಟೇ ಅವರು ಮನೋವೈದ್ಯರನ್ನು ಕೂಡ ಭೇಟಿಯಾಗಿ ಕೌನ್ಸಿಲಿಂಗ್ ಪಡ್ಕೊಂಡಿದ್ರು. ಅದರ ಜೊತೆಗೆ ಅವರ ಡೈರಿ, ಆ ಡೈರಿಯಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಅಡಕಾಗಿದೆ. ಅವರ ವ್ಯವಹಾರ ಹೇಗಿತ್ತು, ಪ್ರಮುಖ ವ್ಯವಹಾರಗಳ ಬಗ್ಗೆ ಅವರು ಅದರಲ್ಲಿ ಬರ್ಕೊಂಡಿದ್ದಾರೆ. ಅದನ್ನೂ ಕೂಡ ತನಿಖೆಯ ಭಾಗವಾಗಿ ಸಾಕ್ಷಿಯಾಗಿ ಪರಿಗಣನೆ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕೆ ಇಂತಹ ದುಡುಕಿನ ನಿರ್ಧಾರಕ್ಕೆ ಬಂದ್ರು? ರಾಯ್ ಗುಂಡು ಹಾರಿಸ್ಕೊಂಡ್ರು ಕೂಡ ಯಾರಿಗೂ ಗೊತ್ತಾಗಿರಲಿಲ್ಲ. ಕಚೇರಿಯಲ್ಲಿದ್ದಂತಹ ಯಾರಿಗೂ 20 ನಿಮಿಷ ಗೊತ್ತೇ ಆಗಲಿಲ್ಲ. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಶೂಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸೌಂಡ್ ಪ್ರೂಫ್ ಇರುವಂತಹ ಚೇಂಬರ್ ಅದು ಸಿಜೆ ರಾಯ್ ಅವರದ್ದು. ಹಾಗಾಗಿ ಆ ಶಬ್ದ ಹೊರಗೆ ಬರಲೇ ಇಲ್ಲ. ರಾಯ್ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಕಚೇರಿಯಲ್ಲೇ ಇದ್ದಂತಹ IT ಅಧಿಕಾರಿಗಳಿಗಾಗಲಿ ಅಥವಾ ಕಾನ್ಫಿಡೆಂಟ್ ಗ್ರೂಪ್ನ ಉಳಿದ ಸಿಬ್ಬಂದಿಗಳಿಗಾಗಲಿ ಯಾರಿಗೂ ಅರಿವಿಗೆ ಬರಲಿಲ್ಲ. ತನ್ನ ವ್ಯವಹಾರ ಹೊರಗಡೆ ಕೇಳಿಸಬಾರದು ಅಂತ ಹೇಳಿ ಸೌಂಡ್ ಪ್ರೂಫ್ ಚೇಂಬರ್ನ ಮಾಡಿಸ್ಕೊಂಡಿದ್ರು. ಹೀಗಾಗಿ ಅವರು ಶೂಟ್ ಮಾಡಿಕೊಂಡ್ರು ಕೂಡ ಸಿಬ್ಬಂದಿ ಗೊತ್ತೇ ಆಗಲಿಲ್ಲ. ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಸಿಬ್ಬಂದಿಗಳಿಗೆ ಚೇಂಬರ್ ಒಳಗಡೆ ಸೇರ್ಕೊಂಡಿರ್ತಾರೆ. ನಂತರ 20 ನಿಮಿಷ ಆದರೂ ಹೊರಗೆ ಬರಲ್ಲ. ಬಾಗಿಲು ತಟ್ಟಿದ್ರೂ ಕೂಡ ರೆಸ್ಪಾನ್ಸ್ ಇಲ್ಲ. ಸಿಬ್ಬಂದಿಗಳಿಗೆ ಗೊತ್ತೇ ಆಗಲ್ಲ ಒಳಗಡೆ ಇವ್ರು ಗುಂಡು ಹಾರಿಸ್ಕೊಂಡಿದ್ದಾರೆ ಅಂತ ಹೇಳಿ. ಗುಂಡು ಹಾರಿಸ್ಕೊಂಡು ಬಂದ್ರೆ ಆ ಸೌಂಡ್ ಬರಬೇಕಲ್ವಾ ಅಂತ ನೋಡ್ತಾ ಹೋದ್ರೆ ಸೌಂಡ್ ಪ್ರೂಫ್ ಚೇಂಬರ್ ಅದು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನಯ್ ಈಗ ಸಂಪರ್ಕದಲ್ಲಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ವಿನಯ್. ಅದರಲ್ಲಿ ಪ್ರಮುಖವಾಗಿ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋಂಥ ಪ್ರಶ್ನೆ ಇತ್ತು. ಅವರು ಮುಂಚಿನ ದಿನಷ್ಟೇ ಕೌನ್ಸಿಲಿಂಗ್ ಪಡ್ಕೊಂಡಿದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟು ದಿನಗಳಿಂದ ಅವರು ಈ ರೀತಿ ಬಳಲ್ತಾ ಇದ್ರು, ಮಾನಸಿಕವಾಗಿ ತಳಮಳ ಇತ್ತು ಅವರಿಗೆ, ಯಾವ ಕಾರಣಕ್ಕೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಿದೆಯಾ? ಪ್ರತಿಮಾ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಏನಿದೆ, ಇದು ನಿಜಕ್ಕೂ ಕೂಡ ಕೆದಕಿದಷ್ಟು ಹೊಸ ವಿಚಾರಗಳು ಮತ್ತು ಹೊಸ ಆತ್ಮಹತ್ಯೆಯ ಕಾರಣಗಳು ಕೂಡ ಸಿಗ್ತಾ ಹೋಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಸಿಜೆ ರಾಯ್ ಅವರು ಶುಕ್ರವಾರ 30ನೇ ತಾರೀಕು ಏನು ತಮ್ಮ ಆತ್ಮಹತ್ಯೆಯನ್ನು ತಮ್ಮ ಆಫೀಸಲ್ಲಿ ಮಾಡ್ಕೊಳ್ತಾರೆ. ಗನ್ನನ್ನು ತೆಗೆದುಕೊಂಡು ಕೇವಲ 15 ನಿಮಿಷದಲ್ಲಿ ಈ ರೀತಿಯಂಥ ಒಂದು ಆಲೋಚನೆಗೆ ಬರ್ತಾರೆ. ಜೊತೆಗೆ ತಮ್ಮ ಜೀವನವನ್ನು ಮುಗಿಸಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದು ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ. ಹಾಗಾದರೆ ಇದಕ್ಕಿಂತ ಒಂದು ದಿನ ಹಿಂದೆ ತಮ್ಮ ಕೆಲವೊಂದಿಷ್ಟು ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ, ತಮಗಿದ್ದಂತಹ ಮಾನಸಿಕ ಒತ್ತಡಗಳ ಬಗ್ಗೆ ಖ್ಯಾತ ಮನೋವಿಜ್ಞಾನಿಯಾಗಿರುವಂತಹ ವೈದ್ಯರನ್ನು ಕೂಡ ಭೇಟಿಯಾಗಿದ್ರು. ಜೊತೆಗೆ ಜಯನಗರದಲ್ಲಿ ಅವರ ಆಸ್ಪತ್ರೆಗೂ ಕೂಡ ಖುದ್ದು ಭೇಟಿ ನೀಡಿ ಕೆಲವೊಂದಿಷ್ಟು ತಮಗಿರುವಂತಹ ಸಮಸ್ಯೆಗಳ ಬಗ್ಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಕೌನ್ಸಿಲಿಂಗ್ ಬಳಿಕವೂ ಕೂಡ ಅವರ ಮಾನಸಿಕ ಸ್ಥಿತಿ ಅವರ ಕಂಟ್ರೋಲ್ಗೆ ಬರಲಿಲ್ವಾ ಅನ್ನೋಂಥದ್ದು ನಿಜಕ್ಕೂ ಕೂಡ ಈಗ ಸದ್ಯಕ್ಕೆ ಕಾಡ್ತಿರುವಂಥ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದನೂ ಕೂಡ ಸಾಕಷ್ಟು ವಿಚಾರಗಳ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾನಸಿಕ ಒತ್ತಡಗಳಿತ್ತು.
ಕೆಲವೊಂದಿಷ್ಟು ಖಿನ್ನತೆಗಳು ಕೂಡ ಒಳಗಾಗ್ತಾ ಇದ್ರು. ಇನ್ನು ವೈದ್ಯರು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳ್ತಾ ಇರುವಂಥದ್ದು ಏನಂದ್ರೆ, ಅವರಿಗೆ ಹಿಡನ್ ಡಿಪ್ರೆಷನ್ಗೆ ಒಳಗಾಗಿದ್ರು. ಅಂದ್ರೆ ಮೇಲ್ನೋಟಕ್ಕೆ ತುಂಬಾ ಹಸನ್ಮುಖಿಯಾಗಿರ್ತಾರೆ, ಶಾಂತವಾಗಿರ್ತಾರೆ, ಸಿಬ್ಬಂದಿಗಳ ಜೊತೆಗೆ ಬೇರೆಯವರ ಜೊತೆಗೆ ವ್ಯವಹಾರ ಮುಕ್ತವಾಗಿ ಶಾಂತವಾಗಿ ನಗುನಗುತ್ತಲೇ ಮಾತಾಡ್ತಾರೆ. ಆದ್ರೆ ಮಾನಸಿಕ ಒಳಗೆ ಮಾನಸಿಕವಾಗಿ ಕೆಲವೊಂದಿಷ್ಟು ಸಂಕಟವನ್ನು ಪಡ್ತಾ ಇರ್ತಾರೆ, ಹಿಡನ್ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ, ನೋವಿಗೆ ಒಳಗಾಗಿರ್ತಾರೆ. ಅದಕ್ಕೆ ಕೇವಲ ವೈದ್ಯರ ಬಳಿ ಮಾತ್ರ ತಮಗೆ ಬರ್ತಿರುವಂತಹ ಆಲೋಚನೆಗಳ ಬಗ್ಗೆ, ತಮಗೆ ಬರ್ತಿರುವಂತಹ ಗೊಂದಲಗಳ ಬಗ್ಗೆ, ತಮಗೆ ಕಂಟ್ರೋಲ್ ಆಗದಿರುವಂತಹ ಜೀವನದ ಒತ್ತಡಗಳ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳನ್ನ, ಪರ್ಯಾಯ ಏನ್ ಮಾಡಬಹುದು ನಾವು ಈ ರೀತಿಯಾಗಿ ಬರ್ತಿರುವಂತಹ ಒತ್ತಡವನ್ನು ನಿಭಾಯಿಸೋದಕ್ಕೆ, ಯಾವ ರೀತಿಯಾಗಿ ನಾನು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಹೇಗೆ ನಿಭಾಯಿಸಬೇಕು ಈ ಒತ್ತಡಗಳನ್ನ, ಬರ್ತಿರುವಂತಹ ಸ್ಟ್ರೆಸ್ ಅನ್ನಾಗಿರ್ಬೋದು, ಖಿನ್ನತೆಯನ್ನಾಗಿರ್ಬೋದು, ಈ ಆಲೋಚನೆಯನ್ನು ನಾನು ಹೇಗೆ ನಿಭಾಯಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ರು. ಕಳೆದ ಕೆಲವು ಬಾರಿ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಈಗ 2025ರಲ್ಲಿ ಹೆಚ್ಚು ಬಾರಿ ಈ ರೀತಿಯಾಗಿ ಮನೋವೈದ್ಯರನ್ನ ಭೇಟಿಯಾಗಿದ್ರು, ಅವರ ಬಳಿ ಕೌನ್ಸಿಲಿಂಗ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದಾದ ಬಳಿಕವೂ ಕೂಡ ಅವರಿಗೆ ಈ ರೀತಿಯಂತಹ ಮಾನಸಿಕ ಖಿನ್ನತೆಯನ್ನ ನಿಭಾಯಿಸಕ್ ಆಗದೇನೆ ಈ ರೀತಿಯಾಗಿ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನೊಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ, ಈ ರೀತಿಯ ಹಿಡನ್ ಡಿಪ್ರೆಷನ್ಗೆ ಕೆಲವೊಂದಿಷ್ಟು ಅವರ ಮಾತುಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಅವರು ಮಾಡಿರುವಂತಹ ರೀಲ್ಸ್ ಗಳಲ್ಲಿ ಅವ್ರು ಹೇಳ್ಕೊಳ್ತಾರೆ, ಜೀವನ ಒಂದು, ಇವತ್ತೇ ಜೀವಿಸ್ಬಿಡ್ಬೇಕು, ಇವತ್ತೇ ಎಂಜಾಯ್ ಮಾಡ್ಬಿಡ್ಬೇಕು ಅನ್ನೋ ವಿಚಾರಗಳಾಗಿರ್ಬೋದು. ನಾಳೆ ಹಣ, ಇವತ್ತು ಹಣ ಇದೆ, ನನಗೆ ಶ್ರೀಮಂತಿಕೆ ಇದೆ, ನಾಳೆ ಇದು ಇರುತ್ತಾ ಇಲ್ವೋ ಅನ್ನೋಂಥದ್ದು, ಈ ವಿಚಾರಗಳಾಗಿರ್ಬೋದು. ಜೊತೆಗೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗಿರುವಂತಹ ಚಿತ್ರಗಳ ವಿಷಯ ಕೂಡ ಇದೇ ರೀತಿಯಾಗಿರುವಂಥದ್ದು, ಸಾವಿನ ಕುರಿತಾಗಿರುವಂತಹ ವಿಚಾರಗಳಿರುವಂಥದ್ದು. ಹೀಗಾಗಿ ಪದೇ ಪದೇ ಈ ವ್ಯಕ್ತಿ ಈ ರೀತಿಯ ವಿಚಾರಗಳಾಗಿರ್ಬೋದು, ನಾಳೆ ಜೀವನ ಇರುತ್ತಾ ಇಲ್ವೋ ಅನ್ನೋಂಥ ಗೊಂದಲಗಳಾಗಿರ್ಬೋದು, ಇವತ್ತೇ ಜೀವಿಸಬೇಕು, ಇವತ್ತೇ ಸುಖವಾಗಿರಬೇಕು ಅನ್ನೋಂಥ ಮಾತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆತನ ಆಲೋಚನೆಯನ್ನ ಸಿಂಕ್ ಮಾಡ್ತಾ ಇದೆ. ತನಗೆ ಬರ್ತಿರುವಂತಹ ಒತ್ತಡವನ್ನು ನಿಭಾಯಿಸಕ್ಕಾಗದೇನೆ ಆತ್ಮಹತ್ಯೆಯ ಪರ್ಯಾಯ ಆಲೋಚನೆಗಳು ಮತ್ತು ತನಗೆ ಬರುತ್ತಿರುವಂತಹ ಖಿನ್ನತೆಯ ಯೋಚನೆಗಳನ್ನ ಕೂಡ ಈ ರೀಲ್ಸ್ಗಳಲ್ಲಿ ಮತ್ತು ಮಾಹಿತಿಗಳಲ್ಲಿ ಕೂಡ ಹಂಚ್ಕೊಳ್ತಾ ಇದ್ದಾರೆ. ಹೀಗಾಗಿ ವೈದ್ಯರು ಕೂಡ ಇದನ್ನೇ ಹೇಳ್ತಾರೆ, ಪದೇ ಪದೇಯಾಗಿ ಈ ರೀತಿಯಂತ ಥಾಟ್ಗಳು ಬರುವಂತದ್ದಾಗಿರ್ಬೋದು ಮತ್ತು ಆಲೋಚನೆಗಳು ಆತ್ಮಹತ್ಯೆಗೆ ಮನುಷ್ಯನನ್ನ ಎಂಡಲ್ಲಿ ನಿಲ್ಲಿಸುತ್ತೆ. ಇದಕ್ಕೆ ಸೂಕ್ತ ಚಿಕಿತ್ಸೆ ಸಿಕ್ಕಂತ ಸಂದರ್ಭದಲ್ಲಿ ಅಥವಾ ಆತನನ್ನ ಕೌನ್ಸಿಲಿಂಗ್ ಒಳಪಡಿಸಂತ ಸಂದರ್ಭದಲ್ಲಿ ನಾವು ತಪ್ಪಿಸಬಹುದು. ಆದ್ರೆ ಆತ್ಮಹತ್ಯೆ ಅನ್ನೋ ನಿರ್ಧಾರ ಏಕಾಏಕಿ ಬರುವಂತ ನಿರ್ಧಾರ ಅಲ್ಲ. ಇದಕ್ಕೆ ಹಲವು ಬಾರಿ ಆ ವ್ಯಕ್ತಿ ಆ ರೀತಿಯಂತ ಆ ಮಟ್ಟದ ಖಿನ್ನತೆಗೆ ಒಳಗಾಗ್ತಾರೆ. ಅದನ್ನ ಕಂಟ್ರೋಲ್ ಮಾಡದೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಆತ್ಮಹತ್ಯೆಗೆ ಹೋಗ್ತಾರೆ ಅನ್ನೋಂಥ ಮಾಹಿತಿಯನ್ನ ಟಿವಿ ಜೊತೆಗೆ ವೈದ್ಯರು ಕೂಡ ಹಂಚಿಕೊಳ್ತಾರೆ. ಹೀಗಾಗಿ ಇದು ಇವತ್ತು ನಿನ್ನೆಯ ಆತ್ಮಹತ್ಯೆ ನಿರ್ಧಾರ ಆಗಿರಲಿಕ್ಕಿಲ್ಲ. ಅವರಿಗೆ ಹಲವು ದಿನಗಳಿಂದ ಇದ್ದಂತಹ ಒತ್ತಡ, ಮಾನಸಿಕ ಖಿನ್ನತೆ, ಈ ಹಿಡನ್ ಡಿಪ್ರೆಷನ್ ಈ ಆತ್ಮಹತ್ಯೆಗೆ ತಂದು ನಿಲ್ಲಿಸಿದೆ ಅನ್ನೋಂಥ ಮಾಹಿತಿಗಳು ಕೂಡ ಸಿಗ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್ ತಮ್ಮ ಮಾಹಿತಿಗೆ.